ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೆಯದು ಆಗ ನಮ್ಮ ಸಹಕಾರ ಮಾಡಿ ಅಷ್ಟು ಮೀರಿನ ಹೈಕಮಾಂಡ್ ಏನು ನಾವು ಬದ್ದದು ಕೊನೆಗೆ ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ ಅದಕ್ಕೆ ಬಗ್ಗೆ ಎರಡು ಮಾತಿಲ್ಲ ಅವ್ರು ಏನು ನಿರ್ಣಯದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ, ಅದಕ್ಕೆ ಕೊನೆಯವರೆಗೆ ವಿಜೇಂದ್ರ ನಾವು ಒಪ್ಪಿಗಿಲ್ಲ. ನಾವು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ ಏನು ಬೇಜವಾಬ್ದಾರಿ ಏನು ಮಾತಾಡುವಂಥ ಅರ್ಥ ಇಲ್ಲ. ಇವತ್ತು ನಾನು ಒಂದು ಗುಂಡಾಗರಿ ಪ್ರವೃತ್ತಿಯಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಲಿಸಲ್ಲ ಡ್ಯಾಶ್ ಮಂದಿ ನಿಲ್ಲಿಸ್ಯಾರ. ಯುದ್ಧ ಮಾಡಕ್ಕೆ ಬರೋದು ನಾವು ಯುದ್ಧ ಮಾಡಕ್ಕೆ ನಮ್ಗೆ ವಿರುದ್ಧ ಶಕ್ತಿ ಇರಬೇಕಲ್ಲ, ನೋಡೋಕೆ ಚಂದ ಕಾಣಬೇಕಲ್ಲ ಅಂತ ತಾನು ವಿಜಯ ನಿಲ್ಲಿಸ್ಯಾರ. ನಮ್ಮ ಪರಿಸ್ಥಿತಿ ಏನಾಗಿದೆ, ಯುದ್ಧ ಮಾಡೋಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಅಂದ್ರೆ ಯುದ್ಧ ಮಾಡೋಣ ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಇರಬೇಕು. ನಾವು ನಮ್ಮ ಮುಂದೆ ನಿಲ್ಲಿಸಿದಂಥ ಆ ಶಬ್ದ ಅನ್ನಕ್ಕೆ ವೇದಿಕೆಯಲ್ಲಿ ಡ್ಯಾಶ್ ಅಂತ ಮಂದಿ ವಿಷಯ ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಾಸ್ತ್ರ ಇಡಬೇಕು ಮಾಡಬೇಕು ಒಂದು ಕನ್ಫ್ಯೂಷನಲ್ಲಿ ಇರ್ತೇವೆ. ಅದು ದಯವಿಟ್ಟು ನಾವು ಹೇಳಕ್ಕೆ ಎಲೆಕ್ಷನ್ ಬಂದಾಗ ಎಲ್ಲರೂ ಒಂದೇ ಆಗ್ತೇವೆ, ಎಲ್ಲರೂ ಒಂದಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ. ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾಳೆ ಬರುವಂಥ ಯಾವುದೇ ಚುನಾವಣೆ ಇರ್ಬೋದು, ಅದು ಎಲ್ಲರೂ ನಮ್ಮ ದಿನ ಬದಿಗೊತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಮತ್ತು ಇಂಥ ಒಂದು ಗೋಕಾಕ್ ಮತಕ್ಕೆ ಇರ್ಬೋದು, ಇಂಥ ಜನ ಸಿಕ್ಕೋದಕ್ಕೆ ನಾನು ಭಾಳ ಧೈರ್ಯ ನಮ್ಮದು. ಯಾಕೆ ಇಟ್ಟು ಗಟ್ಟಿಯಾಗಿ ಮಾತಾಡ್ತೀನಿ, ಸದಾ ತಮ್ಮ ಪ್ರೀತಿ ನನ್ನ ಮೇಲೆ ಇದೆ. ನಾವು ಎಟ್ಟ ಕ್ಷೇತ್ರ ಬರಲಿ ಬಿಡಲಿ ನನ್ನ ಬಗ್ಗೆ ಕಳ್ಕಳಿಂದ ನೀವು ಸದಾ ನನ್ನ ಇರ್ತೀರಿ ಅಂತ ಧೈರ್ಯ ರಾಜಕೀಯ ಮಾತಾಡ್ತೀನಿ. ನಾನು ಈ ಬಹುಶಃ ಈಗ 2 ವರ್ಷ ನಾನು ಭಾಳ ಕಡಿಮೆ ಬಂದೆ ನಮ್ಮ ಕ್ಷೇತ್ರಕ್ಕೆ. ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾನು ಹೇಳಿದೆ ನಮ್ಮ ಮತ್ತು ನಮ್ಮ ಅಮ್ಮಗ ಬಿಂಬುಡು ಹೇಳಿದೆ. ನಾನು ಕ್ಷೇತ್ರ ಜನ ಬಳಸೋದು ನನಗೆ ಭೇಟಿಯಾಗಿಲ್ಲ. ಅದೊಂದು ಒಂದು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕ್ಸ್ಪಾರ ಮಂದಿ ಒಂದು 4 ಮಾತಾಡೋಕ್ಕೆ ನಮಗೂ ಚಾನ್ಸ್ ಸಿಗ್ತೈತೆ ಈ ಫಂಕ್ಷನ್ ಮಾಡಿದೆ. ನಾನು ಈ ಫಂಕ್ಷನ್ ಮಾಡೋದು ಗೊತ್ತಿರೋಕ್ಕಿಲ್ಲ. ನಾನು ನಿಮ್ಮೆಲ್ಲ ನಿಮ್ಗೆ ನೋಡಿರೋಕ್ಕಿಲ್ಲ. ನೀವು ಮಂತ್ರ ಬೈಯಪ್ಪ ಸಾವುಕಾರ ಕಪ್ಪಾಗಿಬಿಟ್ಟಿರ್ಬೇಕು. ನಾವು ಅನಿವಾರ್ಯ ಇದೆ. ರಾಜ್ಯದ ಒಂದು ಒಳ್ಳೆಯದಿತ್ತು ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ನೀರಾವರಿ ಮಾಡಬೇಕು, ರಾಜ್ಯ ಮೂಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು, ರಾಜ್ಯ ಮೂಲೆ ಒಂದು ಸಾಲ ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ. ಅವೆಲ್ಲ ಆಶೀರ್ವಾದ ಮಾಡ್ಕೊಂಡು ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡದೆ, ಜಾತಿ ವಿಷಯ ಕೊಡದೆ, ನನಗೆ ಯಾವಾಗಲೂ ಸದಾ ನನ್ನ ಯಾವ ಜಾತಿ ಆಧಾರಿತ ನಾವು ನೋಡಿಲ್ಲ, ನಾನು ನೋಡಿಲ್ಲ. ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮವ್ರ ಹೊತ್ತು ಮಾಡಿದರೆ ಅದೇ ಥರ ನಿಮ್ಮ ಪ್ರೀತಿ ಶ್ವಾಸ ಇರಲಿ. ಸದಾ ನಿಮ್ಮ ಪ್ರೀತಿ ಶ್ವಾಸ ಅಪ್ಪಾವ್ರು ಬರ್ದಂಗೆ ನಾನು ಮಾಡ್ತೀನಿ. ನಾನು ತಿಳಿದೇ ನನಗೆ ತಪ್ಪಾದ್ರೆ ಏನಾದ್ರು ಯಾವಾಗ ತಪ್ಪು ಯಾರಿಗೆ ಏನಾದ್ರು ಮಾತಾಡಿದ್ರೆ ಕ್ಷಮ ಮಾಡಬೇಕು. ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಹಂಚ್ಕೋತ ಹೋಗ್ಬಿಡ್ತೇನೆ. ಮೇಲೆ ಫಂಕ್ಷನ್ ಮಾಡೋಣ. ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರವಾಗಿಟ್ಟು ಒಂದು ಜಾತಿಯ ವಿಷಯ ಬಿತ್ತುವಂಥ ಜನರಿಗೆ ಎಲ್ಲೂ ನಮ್ಮ ಕ್ಷೇತ್ರದಲ್ಲಿ ಅವರಿಗೆ ಯಾರೂ ತಮ್ಮ ಕಡೆ ಬರೋದಂಗೆ ಮಾಡಿ ಗಟ್ಟಿಯಾಗಿ ನಮ್ಮೆಲ್ಲ ಆಶೀರ್ವಾದ ಹೇಳಿ ನನ್ನನ್ನು 2 ಮಾತು ಜಯ ನಿಮ್ಮ ಬಗ್ಗೆ ಗೌರವ ಇದೆ. ಪಕ್ಷ ಭಾಳ ಕೊಟ್ಟದ್ದು ನಿಮಗೆ. ನೀವು ಸೈಕಲ್ ಮಾಡಿ ಅಡ್ಡಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು, ಅದ್ರ 1000 ಪಟ್ಟು ನೀವು ಅದ್ರ ಕಾಯ್ದೆ ಪಡೆದಿರಿ ಪಕ್ಷದ. ಅದು ಪದೇ ಹೇಳಬೇಡ್ರಿ. ಪದೇ ನಾನು ಸೈಕಲ್ ಮಾಡಿ ಹೇಳಿದ್ದೀನಿ, ಸೈಕಲ್ ಅಡ್ಡಾಡಿದ್ದೀನಿ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಲಿಕಾದಣ್ಣವರು 2 ಸೀಟಿದ್ದಾಗ ಈ ದೇಶಕ್ಕೆ ಮೂಲೆ ಪಕ್ಷ ಕೆಟ್ಟಿದ್ದಾರೆ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ವಾನಿಯವರು, ವಾಜಪೇಯಿ ಅವರು ವಾಜಪೇಯಿ ತಿಳ್ಕೊಂಡು ಹೋದರು. ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯದ ಕೂತರು, ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ BJP ಕಾರ್ಯಕರ್ತರು, RSS ಕಾರ್ಯಕರ್ತರು ಇವತ್ತೇ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೊಗೊಳ್ಳೋ ಶಕ್ತಿ ಇಲ್ಲ. ನೀವು ಏನೇನು ತೊಗೊಂಡ್ರಿ ಯಡಿಯೂರಪ್ಪನವರೇ, ನೀವೇನೇನು ತೊಗೊಂಡ್ರಿ ಅದನ್ನು ನೋಡಿ ದಯವಿಟ್ಟು ಪದೇ ನಾನು ಸೈಕಲ್ ಮಾಡಿದೆ ಹೋರಾಟ ಹೇಳಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾವಾಗಲೂ ಕೊನೆಯವರೆಗೆ ನಮ್ಮ ನಾಯಕರು, ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಒಳ್ಳೆಯದೆ. ನೀವು ಮತ್ತೊಮ್ಮೆ ಮಾತಾಡಿದ ವಿಜೇಂದ್ರ ಅವರು ಈಗ ಬಂದರಂದ್ರು, ತಮ್ಮ ನಾನು ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತೊಗೊಂಡು ಎಲ್ಲ ಖರೀದಿ ಮಾಡಾಡ್ತಾರ. ನನ್ನ ತ್ಯಾಗ ಬಂದ ದುಡ್ಡು ಮಾರಾಯ ವಿಜೇಂದ್ರ,
ನನ್ನ ತ್ಯಾಗದ ಬಾಂಡದ ದುಡ್ಡು ಅದು. ನಿನ್ನೆ ಬೇಕಾದ್ರೆ ಎಲ್ಲೂ ರಾಜ್ಯದಲ್ಲಿ ಮೂಲೆ ಕಟ್ ಮಾಡೋ ಶಕ್ತಿ ಇದೆ. ಅವ್ರ ಪಕ್ಷಕ್ಕೆ ಬರುವ ವೇದಿಕೆ ನಾನು ಪಕ್ಷಕ್ಕೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ ನಾನು, ಒಬ್ಬ ಎಷ್ಟೋ ಅಂತ BJP ಶಾಸಕ, ನಾನು ಭಾರಿ ಸೀನಿಯರ್ ಶಾಸಕ ಇರ್ತಾರೆ. ನಾನು ಅಶೋಕ BJP ಇಬ್ಬರ ಸೀನಿಯರ್. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್. ಆದರೆ ನಮ್ಮಲ್ಲಿ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು ಯತ್ನಾಳ್ ತಯಾರು ಮಾಡಿದ್ವಿ ನಾವು. ಯಾಕಂದರೆ ವಿಜೇಂದ್ರ ಲೈಕ್ ಆಗಿಲ್ಲ. ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿತ್ತು. ಇವಾಗ ಯತ್ನಾಳ್ ಅವ್ರನ್ನು ಒಬ್ಬ ಬಹುಸಂಖ್ಯಾತ ಯತ್ನಾಳ್ ಅವರು ನಾವು ನಾಯಕರಾಗಿ ಆರಿಸಿದ್ದೇವೆ. ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ, ಅವ್ರನ್ನ ದೊಡ್ಡ ನಾಯಕ, ಮುಂದಿನ ಒಳ್ಳೇದಾಗ್ತದೆ. ಯತ್ನಾಳ್ ಅವರು ನಾ ಆಗ್ಬೋದು, ರಮೇಶ್ ಜಾರಕಿಹೊಳಿ ಆಗ್ಬೋದು, ನಾನು ಬೇಡ. ಒಬ್ಬ ಬಹುಸಂಖ್ಯಾತ ಯತ್ನಾಳ್ ಇರುತ್ತೆ, ಅವ್ನು ಒಪ್ಕೊಂಡು ನಾವು ಅವನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪಚ್ಚ ಮಾಡಿ ಲಿಂಗಾಯತರ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ಲಿಂಗಾಯತ ನಾಯಕ ನಮ್ಮಲ್ಲಿ ಭಾಳಷ್ಟು ಅದಾರ. ಯತ್ನಾಳ್ ಅದಾರ, ಸಿದ್ದೇಶ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ. ಎಲ್ಲ ಭಾಳ ಮಂದಿ ಅದಾರ. ನಮ್ಮ ಮುಂದೆ ಬಸವ ಬೊಮ್ಮಾಯಿ ಅದಾರ. ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ಕಟ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮ ಮೇಲೆ ಆಶೀರ್ವಾದ ಇರಲಿ. ಮತ್ತೊಂದು ಬಾರಿ ಈ ವೇದಿಕೆ ಸೂಕ್ತಲ್ಲ, ಇನ್ನೂ ಭಾಳಷ್ಟು ವಿಷಯ ಇದಾವೆ. ಅದಕ್ಕೆ ಈ ಒಂದೇ ವಿಷಯ ಈ ಪಕ್ಷ ವೇದಿಕೆ ಇರೋದ್ರಿಂದ, ಯಾಕಂದ್ರೆ ಅಲ್ಲಿ ಸರ್ಕಾರಕ್ಕೆ ಅಲ್ಲೇ ಮುಗಿತದ್ರು, ಇದು ಪಕ್ಷ ವೇದಿಕೆ ಇಲ್ಲಿ. ಅದಕ್ಕೆ ನಾವು ದಯವಿಟ್ಟು